ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಗಾರ್ಲಿಕ್ ಬಟರ್ ಚಿಕನ್ ಮಾಡ್ತೀವಿ. ಒಂದೇ ರೀತಿಯಲ್ಲಿ ಚಿಕನ್ ತಿಂದು ತಿಂದು ಬೇಜಾರಾದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಗಾರ್ಲಿಕ್ ಫ್ಲೇವರು, ಬಟರ್ ಫ್ಲೇವರ್ ತುಂಬಿರುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಬೋನ್ಲೆಸ್ ಚಿಕನ್ ಕೂಡ ತಗೋಬೋದು ಅಥವಾ ವಿತ್ ಬೋನ್ ಚಿಕನ್ ಕೂಡ ತಗೋಬೋದು. ಇವಾಗ ಇದಕ್ಕೆ 1/4 ಚಮಚ ಅರಿಶಿನದ ಪುಡಿ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಪುಡಿ, ಧನಿಯಾ ಪುಡಿ 1 ಟೀ ಸ್ಪೂನು, ಮತ್ತು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈರುಳ್ಳಿನ ಈ ಥರ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. 3 ಈರುಳ್ಳಿನ ಈ ಥರ ಫುಲ್ ಬ್ರೌನ್ ಆಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡಿದೆ. ಈಗ ಇದನ್ನ ಲೈಟಾಗಿ ಈ ಥರ ಕ್ರಷ್ ಮಾಡ್ಬಿಟ್ಟು ಹಾಕೊಳ್ಳೋಣ. ಈರುಳ್ಳಿನ ಈ ಥರ ಫ್ರೈ ಮಾಡ್ಬಿಟ್ಟು ಹಾಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಅರ್ಧ ಕಪ್ ಮೊಸರು ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಎಲ್ಲ ಚೆನ್ನಾಗಾಗಿದೆ. ಈಗ ಇದನ್ನ 20 ನಿಮಿಷ ಹಾಗೆ ಪಕ್ಕಕ್ಕೆ ಇಡಬೇಕು. ಟೈಮ್ ಜಾಸ್ತಿ ಇದ್ರೆ 1 ಅವರ್ವರೆಗೂ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1/4 ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ. ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೋತಾ ಇದ್ದೀನಿ. ಇಲ್ಲಿ ಎಣ್ಣೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಬೋದು. ಆದರೆ ಈ ಚಿಕನ್ ರೆಸಿಪಿಗೆ ಎಣ್ಣೆ ಮತ್ತು ಬೆಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಆಗಲೇ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈ ಥರ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಹುರ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆದರೆ ಸಿಡ್ಸ್ಕೋಬಾರ್ದು, ಇಲ್ಲಾಂದರೆ ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ತಕ್ಷಣ ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಇವಾಗ ಹೈ ಫ್ಲೇಮಲ್ಲಿ ಚಿಕನ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಚಿಕನ್ ಕಲರ್ ಚೇಂಜ್ ಆಗಿದೆ. ಈ ಥರ ಜಿಡ್ ಎಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ 3/4 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು ಒಂದೇ ಸಲ. ಇವಾಗ ಮುಚ್ಚಳ ಮುಚ್ಬಿಟ್ಟು ಚಿಕನ್ ಫುಲ್ಲು ಕಂಪ್ಲೀಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಅದು ಮಧ್ಯೆ ಮುಚ್ಚಳ ತಗೊಂಡು ತಿರುಗಿಸ್ಕೋತಾ ಇರಿ, ಇಲ್ಲಾಂದರೆ ತಳ ಹಿಡಿಬೋದು. ಇವಾಗ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಈಗ ಇದೇ ಟೆಕ್ಸ್ಚರ್ ಬೇಕು ಅಂದರೆ ಇವಾಗಲೇ ಇಳಿಸ್ಕೊಬಿಡ್ಬೋದು. ಹಾಗೂ ಹಸಿಮೆಣಸಿನ್ಕಾಯಿನ ಕಟ್ ಮಾಡದೆ ಹಾಗೆ ಹಾಕಿದ್ದೀನಿ, ಒಳ್ಳೆ ಫ್ಲೇವರ್ಗೋಸ್ಕರ. ಕಟ್ ಮಾಡ್ಕೊಂಡು ಬೇಕಾದ್ರೆ ಹಾಕೋಬೋದು, ಆಗ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ತುಂಬಾನೇ ರುಚಿಯಾಗಿ ಗಾರ್ಲಿಕ್ ಬಟರ್ ಚಿಕನ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.